ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ಕಾರಲ್ಲಿ ಕೂತಾಗ್ಲಿಂದ ಮುಖ ತಿರ್ಗಿಸ್ಕೊಂಡು ಕೂತಿದಿರಲ್ಲ? ನಾನು ನೋಡ್ತಾನೆ ಇದೀನಿ ಬೆಳಿಗ್ಗೆಯಿಂದ. ಗರ್ಭಿಣಿ ಆಗಿರೋ ಹೆಣ್ಣನ್ ಕರ್ಕೊಂಬರೋ ರೀತಿನ ಕರ್ಕೊಂಬಂದ್ರಿ ನೀವು. ಬೇಕಾ ಬಿಟ್ಟು ಕೇರ್ ಮಾಡ್ತೀರ ನನ್ನ? ಮುಚ್ಚು ಬಾಯ್. ಏನ್ ಆಟ ಆಡ್ತಿದ್ಯಾ ನೀನು? ಯಾಕೆ ಈ ತರ ಮಾಡ್ತಿದ್ಯಾ ಮಂತ್ರ? ಸ್ವಲ್ಪ ದಿನ ಚೆನ್ನಾಗಿರ್ತೀಯ, ಎಲ್ಲ ಸರಿ ಹೋಯ್ತು, ನಿನ್ ಜೊತೆ ಆರಾಮಾಗಿರೋಣ ಅಂತ ಅನ್ಕೊಂಡ್ರೆ ಮತ್ತೆ ನೀನ್ ಬೇರೆ ವರ್ಷ ಶುರು ಮಾಡ್ತೀಯ. ಯಾಕಿಷ್ಟು ಕೀಳ್ತನ ಕೀಳ್ದಿದ್ಯಾ ಮಂತ್ರ ನೀನು? ಬುದ್ಧಿಗಿದ್ದಿ ಇದೆಯಾ ನಿನಗೆ? ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ, ಆದ್ರೂ ಎಲ್ರ ಮುಂದೆ ಕನ್ಸೀವ್ ಆಗಿದ್ದೀನಿ ಅಂತ ಕತೆ ಕಟ್ತಿದ್ಯಾ? ಏನ್ರಿ ನಾನ್ ಕತೆ ಕಟ್ಟದ್ನ? ಮತ್ ಫೋನ್ ಮಾಡಿ ಏನದು? ಯಾರ್ ಫೋನ್ ಮಾಡಿದ್ ನಿಮ್ಗೆ? ಅಮ್ಮ. ಹೋಗ್ ನಿಮ್ ಅಮ್ಮನ್ ಕೇಳಿ. ನೀನ್ ಹೇಳ್ದಲೆ ಹಂಗೆಲ್ಲ ಹೇಳ್ಬಿಡ್ತಾರ ಅಮ್ಮ? ನೋಡಿ, ಇವತ್ ಬೆಳಿಗ್ಗೆನೂ ನೆನ್ನೆ ನೈಟ್ ತಿಂದಿದ್ದು ಸರಿಗ್ ಜೀರ್ಣ ಆಗಿಲ್ಲ, ಅದಕ್ಕೆ ಒಂದ್ 2-3 ಸಲ ವಾಂತಿ ಮಾಡ್ದೆ. ಹಂಗಂತ ನಿಮ್ಮಮ್ಮ ಏನೇನೋ ಕಲ್ಪನೆ ಮಾಡ್ಕೊಂಡು ನಿಮಗ್ ಫೋನ್ ಮಾಡಿದ್ರೆ ಅದ್ ನನ್ ತಪ್ಪ? ನಾನೇನಾದ್ರೂ ನಿಮಗ್ ಫೋನ್ ಮಾಡಿ ಹೇಳದ್ನಾ? ಹಾಗಿದ್ರೆ ಈ ವಿಷಯ ಅಲ್ಲೇ ಹೇಳ್ಬೇಕಿತ್ತು ತಾನೆ. ಎಲ್ರ ಮುಂದೆ ಏನಿತ್ತು ಅಸಹ್ಯ. ಛೀ. ಓಹೋ, ನಾನ್ ಅಸಹ್ಯವಾಗಿ ಬಿಹೇವ್ ಮಾಡ್ತಿದ್ದೀನಾ? ಆಯ್ತು ಬಿಡಿ, ಕಾರ್ ವಾಪಸ್ ಮನೆಗ್ ತಿರುಗಿಸಿ. ಎಲ್ರ ಮುಂದೆ ನೀವೇ ಹೋಗಿ ಹೇಳಿ, ಇವತ್ತಿನವರೆಗೂ ಮಂತ್ರನ ನಾನ್ ಬೆರಳು ಕೂಡ ಮುಟ್ಟಿಲ್ಲ ಅಂತ. ಹಂಗನ್ಮೇಲೆ ಇವೆಲ್ಲ ಹೆಂಗ ಆಗ ಸಾಧ್ಯ ಅಂತ ಕೇಳ್ರಿ. ತಾಳಿನೂ ಕಟ್ಟಿಲ್ಲ, ನಡಿಬೇಕಿರೋದ್ ಯಾವ್ದನ್ನು ನಡೆಸ್ತಿಲ್ಲ, ಎಲ್ಲದಕ್ಕೂ ಅಡ್ಗಾಲು. ಅನ್ಕೊಂಡಂಗ್ ಯಾವ್ದು ನಡೀತಿಲ್ಲ. ನಾನ್ ನಿಜವಾಗ್ಲೂ ಆಸೆ ಪಟ್ಟಿದ್ದೇನ್ರಿ? ಏನ್ ಹೇಳಿ? ಆದ್ರೆ ಅದ್ ನಡೆಯದೇ ಇಲ್ಲ ಅಂತ ಗೊತ್ತಾಯ್ತು. ಕೊನೆಯವರೆಗೂ ನನ್ನನ್ನ ಹೆಂಡತಿಯಾಗಿ ನೋಡ್ಕೊಳ್ಳಿ ಅಂತ ಬಯಸ್ದೆ, ಅದಕ್ಕೂ ನಾಲಾಯಕ ಆಗ್ಬಿಟ್ಟೆ. ನನ್ಗೆ ಹುಚ್ಚಿಡ್ತಿದೆ ರೀ. ನೀವೇ ನನ್ ಪ್ರಪಂಚ, ನಿಮ್ ಮನೆಯವರೆಲ್ಲ ನನ್ ಪ್ರಪಂಚ ಅನ್ಕೊಂಡು ನಿಮ್ ಸುತ್ತಾನೆ ಬದುಕ್ತಿದ್ದೀನಲ್ಲ, ಅದು ರೀ ನಾನ್ ಮಾಡಿದ ತಪ್ಪು. ನನಗ್ ಬೇಕಿತ್ತಿದೆಲ್ಲ ರೋಡಲ್ಲಿ ಬಂದು ನಿಂತ್ಕೊಳ್ಳುವಂತ ಪರಿಸ್ಥಿತಿ. ನೀವೇನ್ ಮೊದ್ಲಿನ ತರ ಇಲ್ವಲ್ಲ, ಫುಲ್ಲು ಬದ್ಲಾಗ್ಬಿಟ್ಟಿದಾರ ಬಿಡಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇಷ್ಟಕ್ಕೂ ನೀನ್ ಹೇಳ್ತಿರೋದಕ್ಕೆ ಯಾವ್ದಕ್ಕೂ ತಲೆ ಬುಡಾನೆ ಇಲ್ಲ ಗೊತ್ತಾ? ಸುಮ್ನೆ ಯಾವ್ದೋ ವಿಷಯಕ್ಕೆ ಯಾವ್ದೋ ವಿಷಯನ ಲಿಂಕ್ ಮಾಡ್ಬಿಟ್ಟು ನಿನ್ ತಲೆನೂ ಕೆಡಿಸ್ಕೊಂಡು ನನ್ ತಲೆನೂ ಕೆಡಿಸ್ತಿದ್ಯಾ? ಆಯ್ತು ಬಿಡಿ, ಏನೋ ನನ್ ಜೀವನದಲ್ಲಿ ಯಾವತ್ತೂ ನಡೆದೇ ಇರೋ ವಿಷಯ ಮನೆಯವರೆಲ್ಲ ಸೇರಿ ಕಲ್ಪನೆ ಮಾಡ್ಕೊಂಡು ನಿಜ ಮಾಡಿದಾರೆ ಅಂತ ಅನ್ಕೊಂಡೆ. ಅದನ್ನಾದ್ರೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಅನ್ಕೊಂಡೆ. ನನಗೆಲ್ಲಿದೆ ಅದೃಷ್ಟ? ಎಲ್ಲ ಭ್ರಮೆ. ನೀವ್ ಯಾವಾಗ ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ನನಗ್ ಮಕ್ಳ ಭಾಗ್ಯ, ಎಲ್ಲ ಕನ್ಸು ಬಿಡಿ. ಇದೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಯಾರೋ ನನಗ್ ಕೊಟ್ಟಿರೋ ಶಾಪ. ನಾನು ದುರದೃಷ್ಟವಂತೆ. ನಿಮ್ ಮೇಲ್ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ನಿಮ್ಗೆ ನನ್ ಮೇಲೆ ನಯ ಪೈಸೆನೂ ಪ್ರೀತಿ ಇಲ್ಲ ರೀ. ಈ ತರ ಚೀಪ ಕಲ್ಪನೆ ಮಾಡ್ಕೊಂಡಿರೋದು ನಾನಲ್ಲ, ನಿಮ್ಮಮ್ಮ. ಆದ್ರೂ ನಾನು ಅದಕ್ಕೇನು ಹೇಳ್ದೆ, ಏನೋ ಖುಷಿ ಪಡ್ತಿದ್ದಾರೆ ಅನ್ಕೊಂಡು ಸುಮ್ನೆ ಅದೇ. ಅದ್ ನನ್ ತಪ್ಪ? ಸಂತೋಷ ಸಿಗ್ಲಿ ಅಂತ ಅನ್ಕೊಂಡೆ. ಮಂತ್ರ, ಯಾಕೆ ಹೇಳ್ತಿದ್ಯಾ? ಅಳ್ಬೇಡ ಪ್ಲೀಸ್. ನಾನಿನ್ ಬೇರೆ ಏನಾದ್ರು ಅನ್ನ? ಇಷ್ಟೆಲ್ಲ ವಿಷಯ ನಡೆದಿದೆ ಮನೆಯಲ್ಲಿ ಅಂತ ನನ್ಗೇನ್ ಗೊತ್ತು? ಸರಿ ಬಾ, ಮನೆಗೆ ವಾಪಸ್ ಹೋಗೋಣ. ಬೇಡ, ಈಗ್ಲೇ ವಾಪಸ್ ಹೋದ್ರೆ ಯಾರು ನಂಬಲ್ಲ. ಹಾಗಂತ ಏನ್ ಮಾಡ್ತೀಯ ಈಗ? ಹೇಗಿದ್ರು ಹೊರಗ್ ಬಂದಿದೀವಿ, ಏನಾದ್ರೂ ತಿನ್ಕೊಂಡು ಹೋಗೋಣ. ಕೇಳಿದ್ರೆ ಕ್ಲಿನಿಕಲ್ ತುಂಬಾ ರಶ್ ಇತ್ತು, ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡಿದ್ವಿ, ನಾವು ತುಂಬಾ ಎಕ್ಸೈಟ್ ಆಗಿದ್ವಿ ಅಂತ ಹೇಳಿ. ಡಾಕ್ಟರ್ ಬಂದ್ ಮೀಟ್ ಆಗಿ ಪಿತ್ತಕ್ಕಾಗಿರೋ ವಾಂತಿ ಅಂತ ಹೇಳಿದ್ರು ಅಂತ ಹೇಳಿ. ನಾನು ಹೇಳ್ದಂಗ್ ಮಾಡ್ತೀರಾ ಮಾಡಲ್ವಾ? ಸರಿ ಬಾ, ಬನ್ನಿ, ಏನಾದ್ರೂ ತಿನ್ಕೊಂಡು ಹೋಗೋಣ. ನಿಮ್ ರಿಪೋರ್ಟ್ಸ್ನೆಲ್ಲ ಚೆಕ್ ಮಾಡಿದೆ, ತುಂಬಾ ಬೇಗನೆ ಚೇತರಿಸ್ಕೊಂಡಿದ್ದೀರಾ. ನೋಡಿ, ಇನ್ ಮುಂದೆ ನೀವು ತುಂಬಾ ಹುಷಾರಾಗಿರ್ಬೇಕು, ನಿಧಾನಕ್ಕೆ ನಡಿಬೇಕು, ಜಾಸ್ತಿ ಟೆನ್ಷನ್ ತಗೋಬಾರ್ದು, ಸರಿನಾ? ಆಯ್ತು ಡಾಕ್ಟರ್, ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬಾ ಥ್ಯಾಂಕ್ಸ್. ಇದ್ರಲ್ಲಿ ಥ್ಯಾಂಕ್ಸ್ ಏನ್ ಬಂತು? ನಮ್ ಕರ್ತವ್ಯ ನಾವು ಮಾಡಿದೀವಿ. ನೋಡಿ, ಅವರು ಒಬ್ಬೊಬ್ರೇ ಓಡಾಡಂಗಿಲ್ಲ, ನೀವು ಯಾರಾದ್ರೂ ಅವ್ರ ಜೊತೆಗಿದ್ದು ಅವ್ರು ನೋಡ್ಕೋಬೇಕು. ಅವ್ರೊಬ್ರೇ ಇದ್ದಾಗ ಅವ್ರಿಗೆ ತಲೆ ಸುತ್ತ ಬರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸರಿ ಡಾಕ್ಟ್ರೆ.
ನಾವಿಬ್ರು ಇರ್ತೀವಲ್ಲ ನೋಡ್ಕೊಂತೀವಿ. ನಾನು ಮೆಡಿಸಿನ್ ಬರ್ಕೊಡ್ತೀನಿ, ಅದನ್ನ ಅವ್ರಿಗೆ ಟೈಮಿಗೆ ಸರಿಯಾಗಿ ಕೊಡಿ.